ತಾಯಿಯ ಪಾದಗಳಲ್ಲಿ ಪ್ರಣಮಿಸುತ್ತಾ ಮರದೇವರು, ಕುಲದೇವರು, ಕ್ಷೇತ್ರ ದೇವರು, ಇಷ್ಟದೇವರು ಹೆಸರು ಕೇಳಿದ್ದೆ, ಬಟ್ ಬರಕ್ಕಾಗಿರ್ಲಿಲ್ಲ. ನಮ್ಮದು ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಬ್ರಾಹ್ಮಣಿ ಹಳ್ಳಿಯಲ್ಲಿ ಯೋಗಾಭ್ಯಾಸವನ್ನು ನಾವು ಮಾಡ್ತಾ ಇದ್ದೀವಿ 27 ವರ್ಷದಿಂದ. ಹೆಸರನ್ನ ಕೇಳಿದ್ದೆ, ಕೆಂಕೆರೆ ಏನು ಬ್ರಹ್ಮ ಲಿಂಗೇಶ್ವರ ಅಂತಂದ್ಬಿಟ್ಟು. ಆದರೆ ಬರುವಂತ ನಾನು ಇಲ್ಲಿವರೆಗೂ ಬಂದಿರಲಿಲ್ಲ, ದಸರಿಗಡ ತನಕ ಬಂದಿದ್ದೆ. ಈ ಒಂದು ದಿನ ನನಗೆ ಸುದಿನ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಹಳ್ಳಿಗಳೇ ಮುಖ್ಯ, ದೇಶದ ಬೆನ್ನೆಲುಬು, ರೈತ ಬೆನ್ನೆಲುಬು ಅಂತ ಹೇಳ್ತೀವಿ. ಇವತ್ತು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ, ಸಂಸ್ಕಾರ, ಸಂಘಟನೆ, ಸೇವೆ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ 45 ವರ್ಷಗಳಿಂದ ಪ್ರತಿ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ 1800ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು, ರೈತರಿಂದ, ಮಕ್ಕಳಿಂದ, ಗೃಹಿಣಿಯವರಿಂದ, ಡಾಕ್ಟರ್ಸು, ಇಂಜಿನಿಯರ್ಸು ಎಲ್ಲರಿಗೂ ಸಹ ಉಚಿತವಾಗಿ ಆರೋಗ್ಯವನ್ನು ವಿಶ್ವದಾದ್ಯಂತ ಕೊಡ್ತಾ ಇರುವಂತ ಏಕೈಕ ಸಂಸ್ಥೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ. ಸಂಸ್ಕಾರವನ್ನು ಪಡೆದ ನೀರು ತೀರ್ಥವಾಗುತ್ತದೆ, ಸಂಸ್ಕಾರವನ್ನು ಪಡೆದ ಅನ್ನ ಪ್ರಸಾದವಾಗುತ್ತದೆ, ಸಂಸ್ಕಾರವನ್ನು ಪಡೆದ ಮನುಷ್ಯ ದೈವಮಾನವನಾಗುತ್ತಾನೆ. ಎಲ್ಲ ಅಪ್ಪೆ ಯೋಗಗಳು ದಯವಿಟ್ಟು ಕೂತ್ಕೋಬೇಕು ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲ ಕೂತ್ಕೋಬೇಕು. ಅರಿಯೋಣ, 2 ನಿಮಿಷ ಕೂತ್ಕೊಂಡ್ರೆ ಎಲ್ಲರೂ ನೋಡೋದು, ಯಾರು ಓಡಾಡ್ಬಾರ್ದು. ಯಾರು ಓಡಾಡ್ತಾರೆ ಅಂತಂದ್ರೆ ಫೋಟೋ ಹೋಗ್ತಾ ಇದ್ರಲ್ಲ, ವಿಡಿಯೋ, ಅವ್ರು ಮಾತ್ರ ಓಡಾಡಬೇಕು. ಅವ್ರೇನಾದ್ರು ಕೂತ್ಕೊಂಡು ಅಂದ್ರೆ ನಾವು ಹೇಳಲ್ಲ, ಅದಕ್ಕೋಸ್ಕರ ಓಡಾಡ್ತಾ ಇದ್ದಾರೆ. ಮಿಕ್ಕಿದ ಹಿಂದ್ಗಡೆ ಅಣ್ಣಂದ್ರು ದಯವಿಟ್ಟು ಕೂತ್ಕೊಳ್ಳಿ, ಅಕ್ಕಂದ್ರು ಕೂತ್ಕೊಳ್ಳಿ, ಯಾರೂ ಸಹ ನಿಂತ್ಕೋಬೇಡ್ದು. ಯಾರ ಅವಶ್ಯಕತೆ ಇದೆ ಅವ್ರು ಮಾತ್ರ ನಿಂತ್ಕೋಬೇಕು ಅಂತ ಹೇಳಿ ಓಡಾಡ್ತಿರ್ತಾರೆ. ಎಲ್ಲ ಆತ್ಮೀಯ ಯೋಗ ಬಂಧುಗಳೇ, ಹೇಮಾವತಿ ವಲಯ ಅಂತ ಇದೆ, ನಮ್ಗೆಲ್ಲ ಹೇಮಾವತಿ ನೀರು ಬರುತ್ತೆ. ವಿಶೇಷವಾಗಿ ತುರುವೇಕೆರೆ 90% ನಾವು ಹೇಮಾವತಿ ನೀರು ಕುಡಿತಾ ಇರೋದು ನೋಡಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲ ಕಡೆ ಕೊಡ್ತಾ ಇದೆ. ಹಾಗಾಗಿ ತುಮಕೂರು ಮತ್ತು ಹಾಸನ ಜಿಲ್ಲೆ ಎರಡೂ ಸೇರಿ ಹೇಮಾವತಿ ವಲಯ ಅಂತ ನಮಗೆ ಆ ವಲಯ ಸಂಚಾಲಕರ ಒಂದು ಸೇವೆ ಮಾಡುವ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ತಿಪಟೂರಿನಿಂದ ಬಂದು ಇಲ್ಲಿಯವರೆಗೆ ಕೆಂಕೆರೆ ಸುಮಾರು 15 ಕಿಲೋಮೀಟರ್ಗೂ ಹೆಚ್ಚು ಸಂಖ್ಯೆ, ಅಲ್ಲಿಂದ ನಮ್ಮ ಯೋಗ ಬಂಧುಗಳು ಮಂಜಣ್ಣ ಇರ್ಬೋದು, ಅನೇಕ ನಮ್ಮ ಯೋಗ ಬಂಧುಗಳು ತಿಪಟೂರಿನಿಂದ ಬರ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಕೇಳಿಸ್ಕೊಳ್ಳಿ, ಇಡೀ ಕರ್ನಾಟಕದಲ್ಲಿ, ಇಡೀ ವಿಶ್ವದಲ್ಲಿ ನಾನು 27 ವರ್ಷದಿಂದ ಸಮಿತಿಯ ಸಂಪರ್ಕದಲ್ಲಿದ್ದೀನಿ. ಪತಂಜಲಿ 5 ಗಂಟೆಯಿಂದ 6 ಗಂಟೆಗೆ ನಮ್ಮ ಕೆಂಕೆರೆಯಲ್ಲಿ ಮಾತ್ರ ಅಭ್ಯಾಸ ನಡೀತಾ ಇರೋದು. ಮತ್ತೆ ಮಾಡಿದಂತ ವಿಡಿಯೋಗಳನ್ನ ನಮ್ಮ ಇಡೀ ಕರ್ನಾಟಕಾದ್ಯಂತ ವಿಡಿಯೋ ಹಾಕಿದ್ರು. ಒಂದು ಸಮಿತಿಗೆ 20 ಜಿಲ್ಲೆಯಲ್ಲಿದೆ, 12 ದೇಶದಲ್ಲಿದೆ, 8 ರಾಜ್ಯಗಳಲ್ಲಿ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಉಚಿತವಾಗಿ ಯೋಗವನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹೇಳ್ಕೊಡ್ತಾ ಇದೆ. ನಿಮ್ಮ ಎಲ್ಲ ವಿಡಿಯೋಗಳನ್ನು ನಾವು ಮಂಜಣ್ಣನವರು ಹಾಕಿದ್ರು, ಕಳಿಸಿದ್ದು. ನಮ್ಮ ತುಮಕೂರು ನಗರ ಸಂಚಾಲಕರು ಒಬ್ರು ಹೇಳಿದ್ರು, ಅಣ್ಣ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದೀನಿ, ಅವರು ಎಚ್ಚರಾಗಿದ್ದಾರೆ. ಆದ್ರೆ ಏನ್ ಮಾಡೋದು, ನಾನು ನೆನ್ನೆ ತಾರೀಕು ನಾನು ಬೇರೆ ದೇಶದಿಂದ ಬಂದಿದ್ದೀನಿ, ಇವತ್ತು ಚೆನ್ನೈಗೆ ಹೋಗ್ತಾ ಇದ್ದೀನಿ, ಖಂಡಿತ ಕೆಂಕೆರೆಗೆ ನಾನು ಒಂದು ದಿವಸ ಕಡೆಗೆ ಅಭ್ಯಾಸಕ್ಕೆ ಬರ್ತೀನಿ 5 ಗಂಟೆಗೆ ಅಂತ ಹೇಳಿದ್ದಾರೆ. ಅಂದ್ರೆ ಕೆಂಕೆರೆಯ ಏನು ನಮ್ಮ ಬ್ರಹ್ಮಲಿಂಗೇಶ್ವರ ಇದೆ, ಅದರ ಸಂಕಲ್ಪ ಇಲ್ಲದೆ ನಾವೇನೋ ಮಾಡೋಕ್ಕಾಗೋದಿಲ್ಲ. ನಾವೆಲ್ಲ ಇಷ್ಟು ಜನ ಸೇರಿದೀವಿ, ಕೂಡಿದೀವಿ ಅಂತಂದ್ರೆ ಆ ದೇವರ ಅನುಗ್ರಹ ಮಾತ್ರ. ಅದಕ್ಕೆ ಸಂಸ್ಕಾರವನ್ನು ಪಡೆದ ನೀರು ತೀರ್ಥವಾಗುತ್ತೆ ಅಂತ ಹೇಳಿದೆ. ನಮ್ಮ ಮನೆಯಲ್ಲಿ ನೀರು ಬಳಸ್ತೀವಿ, ಅದಕ್ಕೆ ಸಂಸ್ಕಾರ ಇರಲ್ಲ. ದೇವಸ್ಥಾನಕ್ಕೆ ಹೋದಾಗ ನಾವು ತೀರ್ಥ ಕೊಡ್ತಾರೆ, ಅದು ಸಂಸ್ಕಾರ ಆಗಿರುತ್ತೆ. ಅದನ್ನು ನಾವು ಶ್ರದ್ಧೆಯಿಂದ ಪಡೆದೀವಿ. ಸಂಸ್ಕಾರವನ್ನು ಪಡೆದ ಅನ್ನ ಪ್ರಸಾದವಾಗುತ್ತದೆ. ಇದಾದ್ಮೇಲೆ ನಿಮ್ಗೆಲ್ಲರಿಗೂ ಸಹ ಅಕ್ಕಂದಿರು ಕೈ ತುತ್ತು ಕೊಡ್ತಾರೆ, ಅಮ್ಮಂದಿರು ಕೈ ತುತ್ತು ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಕೈ ತುತ್ತನ್ನು ನಮ್ಮ ಅಜ್ಜಿದಿರು ಅಮ್ಮಂದಿರು ಕೊಡ್ತಿದ್ರು. ಆ ಅನ್ನ ಪ್ರಸಾದ ಆಗುತ್ತೆ, ಅಲ್ಲಿ ಅನ್ನ ಮಾಡಿದ್ದಾರೆ. ಅದಕ್ಕೆ ನಾವು ಅನ್ನಪೂರ್ಣೇಶ್ವರಿ ಮಂತ್ರ ಹೇಳಿದಾಗ ಅದು ಅನ್ನ ಪ್ರಸಾದವಾಗುತ್ತದೆ. ಸಂಸ್ಕಾರವನ್ನು ಪಡೆದ ಮನುಷ್ಯ ದೈವಮಾನವನಾಗುತ್ತಾನೆ. ಯಾಕೆಂದ್ರೆ ವೇದಿಕೆ ಮೇಲೆ ನನಗಿಂತ ಹಿರಿಯ ವ್ಯಕ್ತಿಗಳೆಲ್ಲ ಕೂತಿದ್ದಾರೆ, ಅಕ್ಕಂದರು ಕೂತಿದ್ದಾರೆ. ಅವರೆಲ್ಲರೂ ಸಂಸ್ಕಾರವನ್ನು ಪಡೆದು ನಮ್ಮ ವೃತ್ತಿಯಲ್ಲಿ ಒಂದೊಂದು ಜೀವನವನ್ನು ನಡೆಸಿ
ವೃತ್ತಿಯಲ್ಲಿ ಯೋಗ ಬಂಧುಗಳಾಗಿ ನಮಗೆ ನಿಮಗೆಲ್ಲ ಯೋಗವನ್ನ ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ದುಡ್ಡಿಂದಲೇ ಏನು ನಡೆಯಲ್ಲ. ಹೃದಯವಂತ ಡಾಕ್ಟರ್ ಇರ್ಬೋದಿದ್ದಾರೆ, ಅವರು ಒಂದು ಆಸ್ಪತ್ರೆಯಲ್ಲಿ ನಾವು ದುಡ್ಡನ್ನ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇವತ್ತು ಹೃದಯವಂತ ವ್ಯಕ್ತಿಗಳು ನಮ್ಮ ಡಾಕ್ಟರ್ ಬಂದಿದ್ದಾರೆ. ನಮ್ಮ ತಿಪ್ಟೂರಿನ ನಮ್ಮ ಅವರದೇ ಒಂದು ಕೋಕೋನಟ್ ಆಯಿಲ್ ಫ್ಯಾಕ್ಟರಿ ಇಟ್ಟಿರುವಂತಹ ಪ್ರಸಾದಗಳು ನಮ್ಮ ತಿಪ್ಟೂರಿನಲ್ಲಿ ಎಲ್ಲ ರೀತಿಯ ಉಚಿತವಾಗಿ ನಿಮಗೆಲ್ಲರಿಗೂ ಸಹ ಅವರು ಒಂದು ನಾವೆಲ್ಲ ಯೋಗ ಮಂದಿರವನ್ನು ಕಟ್ಟುವುದಕ್ಕೆ ಅನೇಕ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ಸ್ವಾಗತವನ್ನ ನಮ್ಮ ಎಲ್ಲ ಸಮಿತಿಯ ಪರವಾಗಿ ಪ್ರಸಾದನವರಿಗೆ ಅರಿವು ಮೇಳುವುದರ ಮೂಲಕ ಸ್ವಾಗತವನ್ನು ಬಯಸ್ತೀವಿ. ನಮ್ಮ ಶಶಿಯಣ್ಣ ತಿಟ್ಟೂರು ಅವರು ಸಹ ಯೋಗ ಬಂಧುಗಳು. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲ ಕೆಂಗೇರಿ ಪರವಾಗಿ ಯೋಗ ಬಂಧುಗಳ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀವಿ. ಯೋಗ ಅಂದ್ರೆ ಕೂಡಿಸು ಜೋಡಿಸು ಎಂಬುದು ಅರ್ಥ. ಇವತ್ತು ವಿಶೇಷವಾದ ಮಾತೃ ಧ್ಯಾನ, ಮಾತೃ ಪೂಜೆ, ಕೈತುತ್ತು ಇಷ್ಟಕ್ಕೆ ಬಂದ್ರೆ ನಾವು ಅಲ್ಲಿಂದ ಬಂದಿದ್ವಿ ಭಾಷಣಕ್ಕಲ್ಲ. ದೇಹ ಭಕ್ತಿ, ದೇಶಭಕ್ತಿ, ದೈವ ಭಕ್ತಿ ನಾವು ಮೂರನ್ನ ಬೆಳೆಸಬೇಕಾದ್ರೆ ನಾವೆಲ್ಲ ಹಿರಿಯರು. ಮನುಷ್ಯನಿಗೆ ದೇಹ ಭಕ್ತಿ ಬೆಳೆಸಬೇಕು ಅಂದ್ರೆ ಯೋಗವನ್ನ ಚೆನ್ನಾಗಿ ಮಾಡಬೇಕು. ದೇಹ ಭಕ್ತಿಯ ಜೊತೆಗೆ ದೇಶಭಕ್ತಿಯನ್ನು ಬೆಳೆಸಬೇಕು. ನನ್ನ ದೇಶ, ನಾವು ಭಾರತೀಯರು ಇವತ್ತು ವಿಶ್ವ ಗುರುವನ್ನ ಆಗ್ತಾ ಇದೆ. ಇವತ್ತು ಭಾರತೀಯರೆಲ್ಲ ಬನ್ನಿ ನಮ್ಮ ದೇಶಕ್ಕೆ ಅಂತ ಕರೀತಾ ಇದ್ದಾರೆ. ಒಂದಾನೊಂದು ಕಾಲದಲ್ಲಿ ಭಾರತ ಅಂದ್ರೆ ಬಡ ದೇಶ, ಭಾರತ ಅಂದ್ರೆ ಅನಾಗರಿಕರು, ಭಾರತೀಯರು ಅಂತಂದ್ರೆ ಅವರು ನಮ್ಮನ್ನ ತುಚ್ಛವಾಗಿ ನೋಡ್ತಿದ್ದಂತ ಒಂದು ಕಾಲ. ಇತ್ತೀಚೆಗೆ ಭಾರತ ಅಂದ್ರೆ ಎಲ್ಲ ನೀವು ಬನ್ನಿ ನಮ್ಮ ದೇಶಕ್ಕೆ ಅಂತ ಕರೀತಾ ಇದ್ದಾರೆ. ಹಾಗಾಗಿ ವಿಶ್ವ ಗೌರವನ್ನ ಮಾಡಬೇಕು ಅಂದ್ರೆ ನಾವೆಲ್ಲರೂ ದೇಶಭಕ್ತಿಯನ್ನ ಬೆಳೆಸಬೇಕು. ಹಾಗೆ ದೇಹ ಭಕ್ತಿ, ದೇಶಭಕ್ತಿಯ ಜೊತೆಗೆ ದೈವ ಭಕ್ತಿ ಇರಬೇಕು. ಯಾರಿಗೆ ದೈವ ಭಕ್ತಿ ಇರುತ್ತೆ ಅವರು ದೇವ ಮಾನವನಾಗ್ತಾರೆ. ಹಾಗಾಗಿ ಇಲ್ಲಿನ ಒಂದು ಕೆಂಕೆರೆಯ ವಿಶೇಷವಾದ ಬ್ರಹ್ಮಲಿಂಗೇಶ್ವರ ನಮಗೆಲ್ಲ ಅನುಗ್ರಹ ಆಗಿದೆ. ಹೇಳ್ತಾ ಇದ್ರು ಸುಮಾರು 38 ದೇವಸ್ಥಾನಗಳು, ಹೆಚ್ಚು ದೇವಸ್ಥಾನಗಳಿವೆ ಅಂತ. ಆ ಎಲ್ಲ ಅನುಗ್ರಹಗಳ ನಮ್ಮ ಮೇಲೆ ಇರೋದ್ರಿಂದ ಇವತ್ತು ನಮ್ಮ ಸಮಿತಿಯಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಇಷ್ಟೊಂದು ಕೆಂಕೆರೆ ನನಗೆ ಆಶ್ಚರ್ಯ ಆಯ್ತು. 230ಕ್ಕೂ ಹೆಚ್ಚು ಶಿಕ್ಷಣಾರ್ಥಿಗಳಿದ್ದಾರೆ. 180ಕ್ಕೂ ಹೆಚ್ಚು ಶಿಕ್ಷಣಾರ್ಥಿಗಳು ಯೋಗವನ್ನು ಪಡಿತಾ ಇದ್ದರಿಂದ ಯೋಗದಿಂದ ಆರೋಗ್ಯ, ಯೋಗದಿಂದ ಆನಂದ, ಯೋಗದಿಂದ ತೃಪ್ತಿ. ಕೆಂಕೆರೆ ಬಹಳ ವಿಶೇಷ. ಇವತ್ತು ವಾರದ ಹಿಂದೆ ನೋಡಿದೆ, ವಿಡಿಯೋ ನೋಡಿದೆ, ಟಿವಿನಲ್ಲಿ ಬರ್ತಿತ್ತು 7 ಜನ ಮದ್ಯ ವ್ಯಸನವನ್ನ ಮಾಡಿ ಸತ್ತೋಗಿದ್ದಾರೆ ಅಂತ. ಆದ್ರೆ ಮಧ್ಯವರ್ಜನ ಶಿಬಿರವನ್ನು ನಡೆಸೋಕ್ಕೋಸ್ಕರ ಧರ್ಮಸ್ಥಳದವರು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ಅಷ್ಟೇ ನಮ್ಮಲ್ಲಿರುವಂತಹ ನಾವು ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸುವಂತ ಕೆಲಸವನ್ನು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇವತ್ತು ನಿಮಗೆಲ್ಲ ಅನುಭವ ಬಂದಿದೆ. ಅದಕ್ಕೆ ಸಂಸ್ಕಾರವನ್ನು ಪಡ್ಕೊಂಡಿದ್ದೀರಾ, ಸಂಘಟನೆ ಮಾಡಿದ್ದೀರಾ. ಸೇವೆ ಹಾಗೂ ನಮ್ಮೆಲ್ಲರ ಮನಸ್ಸಿನಲ್ಲಿರುವಂತಹ ಮಾನಸ ಅಕ್ಕನ ಒಂದು ವೇದಿಕೆ, ಡಾಕ್ಟರ್ ಮಾನಸ ಅಕ್ಕನ ಒಂದು ವೇದಿಕೆಯನ್ನು ಬರ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಇಬ್ಬರಿಗೆ ಮೈಕ್ ಕೊಡಬಾರ್ದಂತೆ, ಒಬ್ರು ಮೇಷ್ಟ್ರಿಗೆ ಕೊಡಬಾರ್ದಂತೆ, ಒಬ್ರು ರಾಜಕೀಯ ಕೊಡಬಾರ್ದಂತೆ. ನಾನು ಮೇಷ್ಟ್ರು, ಹಂಗಾಗಿ ಹೆಚ್ಚಿಗೆ ಮಾತನಾಡಲ್ಲ. ಇಲ್ಲಿವರೆಗೆ ಅವಕಾಶ ಕೊಡುವಂತ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಭಾರತ್ ಮಾತಾ ಕಿ.